ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಂಜು ಸ್ಯಾಮ್ಸನ್ ಏಕಾಂಗಿ ಹೋರಾಟ, ಸೆಮಿಫೈನಲ್ ತಲುಪಿದಂಥ ಭಾರತ. ಮುಂದಿನ ಎದುರಾಳಿ ಯಾರು, ಪಂದ್ಯ ಯಾವಾಗ, ಜೊತೆಗೆ ಭಾರತದ ಗೆಲುವಿಗೆ ಕಾರಣ ಏನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡದ ನಡುವೆ ನಡೆದಂಥ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ, ಅಂದರೆ ಬಹು ನಿರೀಕ್ಷಿತ ಪಂದ್ಯದಲ್ಲಿ, ಅಚ್ಚುಮೆಚ್ಚಿನ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಸುಲಭವಾಗಿ 5 ವಿಕೆಟ್ಗಳ ಅಂತರದಿಂದ ಸೋಲಿಸಿ ನೇರವಾಗಿ ಸೆಮಿಫೈನಲ್ ಹೋರಾಟವನ್ನು ತಲುಪಿಡ್ತು. ಹಾಗಾಗಿ ನಿನ್ನೆ ನಡೆದಂಥ ಪಂದ್ಯ ಅತ್ಯಂತ ರೋಚಕವಾಗಿತ್ತು ಎನ್ನುವುದರ ಜೊತೆಗೆ ಭಾರತದ ಆಟಗಾರರಾಗಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ಸಾಂಘಿಕ ಹೋರಾಟ ಮಾಡಿದ್ರು. ಸಂಜು ಸ್ಯಾಮ್ಸನ್ ಎನ್ನುವಂಥ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ನಿಂತು ಹೋರಾಟ ಮಾಡಿ ಭಾರತ ತಂಡವನ್ನು ಸೆಮಿಫೈನಲ್ ತಲುಪಿಸುವಲ್ಲಿ ಯಶಸ್ವಿಯಾದರು. ಈ ಪಂದ್ಯ ಹೇಗಿತ್ತು, ವೆಸ್ಟ್ ಇಂಡೀಸ್ ತಂಡ ಎಷ್ಟು ರನ್ನನ್ನು ಮಾಡ್ತು, ಇಂಡಿಯಾ ಅದು ಹೇಗೆ ಚೇಂಜ್ ಮಾಡ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲು ಟಾಸ್ ಗೆದ್ದಂಥ ಭಾರತ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತು. ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಕೋಲ್ಕತ್ತಾ ಪಿಚ್ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ತುಂಬ ಡ್ಯೂ ಇರುತ್ತೆ, ಮತ್ತು ಆಗ ವೆಸ್ಟ್ ಇಂಡೀಸ್ನ ಬೌಲರ್ಗಳಿಗೂ ಕೂಡ ಸ್ವಲ್ಪ ಬಾಲನ್ನು ಗ್ರಿಪ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಭಾರತ ಟಾಸ್ ಗೆದ್ದ ಕೂಡಲೇ ಹಿಂದೆ ಮುಂದೆ ನೋಡದೆ ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತು, ಅಂದರೆ ಸೆಕೆಂಡ್ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತು. ಹೀಗಾಗಿ ಇದು ಭಾರತ ಪಂದ್ಯವನ್ನು ಗೆಲ್ಲಲಿಕ್ಕೆ ಒಂದು ದೊಡ್ಡದಾದಂಥ ಒಂದು ಸಪೋರ್ಟ್ ಅಂತ ಹೇಳ್ಬೋದು. ಟಾಸ್ ಈಗ ಮಹತ್ವದ ಪಾತ್ರವನ್ನು ವಹಿಸ್ತು. ಇನ್ನು ಮೊದಲು ಬ್ಯಾಟಿಂಗನ್ನು ಮಾಡಿದಂಥ ವೆಸ್ಟ್ ಇಂಡೀಸ್ ತಂಡ ಎಲ್ಲೂ ಕೂಡ ಅವರು ರನ್ ರೇಟ್ನಲ್ಲಿ 9ಕ್ಕಿಂತ ಕಡಿಮೆ ಬರಲಿಕ್ಕೆ ಹೋಗಿಲ್ಲ. ಕೊನೆಗೆ ಮಾತ್ರ ಅವರು 6 ಓವರ್ಗಳಲ್ಲಿ 80ಕ್ಕೂ ಹೆಚ್ಚು ರನ್ನನ್ನು ಸಿಡಿಸಿ 195 ರನ್ನನ್ನು ಗಳಿಸುವಲ್ಲಿ ಸಫಲರಾದರು. ಮೊದಲು ಬ್ಯಾಟಿಂಗ್ ಮಾಡಿದಂಥ ವೆಸ್ಟ್ ಇಂಡೀಸ್ ತಂಡ ಸಾಯಿ ಹೋಪ್ 32 ರನ್ನನ್ನು ಹೊಡೆದ್ರು. ರೋಸ್ಟನ್ ಚೇಜ್ ಅವರು 40 ರನ್ನನ್ನು ಹೊಡೆದು ಜಾಸ್ತಿ ಹೈಯೆಸ್ಟ್ ಸ್ಕೋರರ್ ಆಗಿ ಮಿಂಚಿದ್ರು. ಹೆಟ್ಮೈರ್ 27, ರುದರ್ಫೋರ್ಡ್ 14, ಪಾವೆಲ್ 34 ಮತ್ತು ಹೋಲ್ಡರ್ 37 ರನ್ಗಳ ಒಂದು ಕಾಣಿಕೆ ನೀಡುವುದರ ಮುಖಾಂತರ ನಿಗದಿತ 20 ಓವರ್ಗಳಲ್ಲಿ 195 ರನ್ನನ್ನು ಮಾಡಿ ಭಾರತಕ್ಕೆ ಬರೋಬ್ಬರಿ 196 ರನ್ಗಳ ಒಂದು ಟಾರ್ಗೆಟನ್ನು ಮಾಡಿದ್ರು. ನಮ್ಮ ಭಾರತದ ಬೌಲಿಂಗ್ ಮತ್ತು ಫೀಲ್ಡಿಂಗನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಿರಾಶಯವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ವರುಣ್ ಚಕ್ರವರ್ತಿ ಎನ್ನುವಂಥ ಒಬ್ಬ ಸ್ಪಿನ್ ಬೌಲರ್ ನೇರವಾಗಿ ಬೌಲ್ ಹಾಕಿದ್ರು. ಜೊತೆ ಎಲ್ಲೂ ಕೂಡ ಅವರು ಜಾಸ್ತಿ ಟರ್ನನ್ನು ಮಾಡಲಿಕ್ಕೆ ಹೋಗಿಲ್ಲ, ಎಲ್ಲೂ ಕೂಡ ಗೂಗ್ಲಿ ಆಗಲಿಕ್ಕೆ ಹೋಗಿಲ್ಲ, ಎಲ್ಲೂ ಕೂಡ ಅವರು ಬೌಲಿಂಗಲ್ಲಿ ವೇರಿಯೇಷನ್ ಮಾಡಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಬೌಲಿಂಗ್ನಲ್ಲಿ ವಿಫಲ ಆಯಿತು. ನೀವು ಬೌಲಿಂಗ್ ಹಾಕಿದಂಥ 5 ಜನ ಕೂಡ ಅಷ್ಟು ಉತ್ತಮ ಪ್ರದರ್ಶನವನ್ನು ಮಾಡಲಿಲ್ಲ. ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಇಂಡೀಸ್ ಎನ್ನುವಂಥ ದೈತ್ಯ ಆಟಗಾರರು ಸ್ವಲ್ಪ ಟೈಮಿಂಗ್ ಸಿಕ್ಕಿದ್ರು ಕೂಡ, ಸ್ವಲ್ಪ ಬಾಲನ್ನು ಸ್ವಲ್ಪ ಅವರಿಗೆ ಟೈಮ್ ಸಿಕ್ಕರೂ ಕೂಡ ಗ್ರೌಂಡಿಂದ ಆಚೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಹಾಗಾಗಿ ಭಾರತ ಬೌಲಿಂಗ್ ಸ್ವಲ್ಪ ಮಟ್ಟಿಗೆ ನಿರಾಶಯವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಫೀಲ್ಡಿಂಗ್ ವಿಷಯಕ್ಕೆ ಬಂದಾಗ, ಅದರಲ್ಲೂ ಸೆಮಿಫೈನಲ್ಗೆ ಏರಲೇಬೇಕು ಎನ್ನುವಂಥ ಒಂದು ಅಡಕತ್ತರೆಯಲ್ಲಿರುವಾಗ ಭಾರತದ ಫೀಲ್ಡಿಂಗ್ ತುಂಬ ವರ್ಸ್ಟ್ ಆಗಿತ್ತು, ತುಂಬ ಕೆಟ್ಟದಾಗಿತ್ತು. ಅದರಲ್ಲೂ ಮುಖ್ಯವಾಗಿ ವರುಣ್ ಚಕ್ರವರ್ತಿ ಅವರು ಪದೇ ಬೌಂಡ್ರಿಗಳನ್ನ ಬಿಡ್ತಾ ಇದ್ರು. ಜೊತೆಗೆ ವರುಣ್ ಚಕ್ರವರ್ತಿ ಹತ್ರ ಬಾಲ್ ಹೋಯ್ತು ಅಂದ ಕೂಡಲೇ ಅದು ಕ್ಯಾಚ್ ಬಿಡ್ತಾರೆ ಅಥವಾ ಅದು ಬೌಂಡ್ರಿ ಬಿಡ್ತಾರೆ ಅನ್ನುವಂಥ ಲೆಕ್ಕಕ್ಕೆ ಈ ಟೂರ್ನಿಮೆಂಟಲ್ಲಿ ನಡ್ಕೊಂಡು ಬಂತು. ಜೊತೆಗೆ ತಿಲಕ್ ವರ್ಮಾ ಅವರು 1 ಕ್ಯಾಚನ್ನು ಬಿಟ್ಟರು. ಅಭಿಷೇಕ್ ಶರ್ಮಾ ಅವರು 2 ಸುಲಭವಾದಂಥ ಕ್ಯಾಚನ್ನು ಬಿಟ್ಟರು. ಮ್ಯಾಚ್ ನೋಡುವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಸರಾಯಿತು. ಅಂದರೆ ಅವರು ಬ್ಯಾಟಿಂಗ್ ಮಾಡುವಾಗ, ನಾವು ಬೌಲಿಂಗ್ ಮಾಡುವಾಗ ನಮ್ಮ ಬೌಲಿಂಗ್ ಮತ್ತು ಫೀಲ್ಡಿಂಗನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಸ್ವಲ್ಪ ಬೇಸರ ಆಯಿತು. ಅದರಲ್ಲೂ 19ನೇ ಓವರ್ ಹಾಕಿದಂಥ ಹರ್ಷದೀಪ್ ಸಿಂಗ್ ಅವರು ಒಂದು ಮಟ್ಟಿಗೆ ಔಟ್ಸೈಡ್ ದಿ ಆಫ್ ಸ್ಟಂಪ್ ಹಾಕಿ ಬ್ಯಾಟ್ಸ್ಮನ್ನನ್ನು ಸ್ವಲ್ಪ ಡಿಸೀವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಕೂಡ ಯಶಸ್ವಿ ಆಯಿತು. ಇನ್ನು ಭಾರತ ಎಲ್ಲೂ ಕೂಡ ಫೀಲ್ಡಿಂಗ್ ಮಾಡುವಾಗ ಸೂರ್ಯಕುಮಾರ್ ಯಾದವ್ ಅವರು ಎಲ್ಲೋ ಒಂದು ಕಡೆ ಖುಷಿಯಲ್ಲಿದ್ದರು. ಬಿಡಪ್ಪ ಬೌಲಿಂಗ್ ಬಿಟ್ಟು, ಏನೋ ಒಂದು ಕಡೆ ಖುಷಿಯಲ್ಲಿದ್ದರು, ಇಲ್ಲ ನಾವು ಚೇಂಜ್ ಮಾಡ್ತೇವೆ ಅನ್ನುವಂಥ ಖುಷಿಯಲ್ಲಿದ್ದರು. ಆದರೆ ಭಾರತ ಬ್ಯಾಟಿಂಗ್ ಬಂದಾಗ ಯಾವ ಒಬ್ಬ ಬ್ಯಾಟ್ಸ್ಮನ್ ಕೂಡ ಅಷ್ಟು ನಿಂತು ಆಡ್ಲಿಕ್ಕೆ ಹೋಗಿಲ್ಲ. ಎಲ್ಲರೂ ಕೂಡ ಮನಸ್ಸಿಗೆ ಬಂದು ಬೀಸಿದ್ರು. ಅದರಲ್ಲೂ ಮುಖ್ಯವಾಗಿ ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಬೌಲಿಂಗ್ ಬೀಳದಂಥ ಪಿಚ್ನಲ್ಲಿ, ಬ್ಯಾಟ್ಸ್ಮನ್ಗೆ ಅಥವಾ ಬ್ಯಾಟರ್ಗೆ ಹೆಲ್ಪ್ ಆಗುವಂಥ ಪಿಚ್ನಲ್ಲಿ ಅವರ ಬೌಲರ್ಗಳು ಉತ್ತಮವಾಗಿ ಬೌಲಿಂಗ್ ಹಾಕದಿದ್ರು ಕೂಡ ನಮ್ಮ ಬ್ಯಾಟ್ಸ್ಮನ್ಗಳು ಸುಲಭವಾಗಿ ಕ್ಯಾಚ್ ಕೊಟ್ಟು ಪೆವಿಲಿಯನನ್ನು ಪ್ರವೇಶ ಮಾಡಿದ್ರು. ಅದರಲ್ಲೂ ಸಂಜು ಸ್ಯಾಮ್ಸನ್ ಬಿಟ್ಟರೆ ಅಭಿಷೇಕ್ ಶರ್ಮಾ ಕೇವಲ 10 ರನ್ನನ್ನು ಹೊಡೆದ್ರು. ಅದು ಕೂಡ ಅವರ ಒಂದು ಮಿಸ್ಟೇಕ್ ಆಗಿತ್ತು.
ಇಶಾನ್ ಕಿಶನ್ ಕೇವಲ 10 ರನ್ ಹೊಡೆದ್ರು, ಅದು ಕೂಡ ಅವರ ಒಂದು ವೈಫಲ್ಯದಿಂದ. ಸೂರ್ಯಕುಮಾರ್ ಯಾದವ್ ಅವರು ಹೊಡಿಲಿಕ್ಕೆ ಹೋದರು, 18 ರನ್ ಹೊಡೆದ್ರು. ತಿಲಕ್ ವರ್ಮಾ ಒಂದು ಮಟ್ಟಿಗೆ ಸಂಜು ಸ್ಯಾಮ್ಸನ್ ಅವರಿಗೆ ಸಾಥ್ ಕೊಟ್ಟರು, 18 ರನ್ನನ್ನು ಹೊಡೆದ್ರು. ಸೂರ್ಯಕುಮಾರ್ ಯಾದವ್ 18, ತಿಲಕ್ ವರ್ಮಾ 14 ಬಾಲಲ್ಲಿ 27 ರನ್ನನ್ನು ಹೊಡೆದ್ರು. ಅದು ಒಂದು ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ ಆಗಿತ್ತು. ಹಾರ್ದಿಕ್ ಪಾಂಡ್ಯ 17 ರನ್ನನ್ನು ಹೊಡೆದ್ರು. ಅದಾದ ನಂತರ ಬಂದಂಥ ಶಿವಮ್ ದುಬೆ ಔಟ್ ಆಗದೆ 8 ರನ್ ಮಾಡಿ ಸಂಜು ಸ್ಯಾಮ್ಸನ್ ಅವರಿಗೆ ಸಾಥ್ ಕೊಟ್ಟರು. ಮತ್ತು ಸಂಜು ಸ್ಯಾಮ್ಸನ್ ಅವರ ಒಂದು ಬ್ಯಾಟಿಂಗ್ ವೈಖರಿನ ಹೇಳ್ತೇನೆ, ಅವರು 6 ಹೊಡಿತಾ ಇದ್ರು ಮೊದಲ ಒಂದು 10 ಓವರ್ ಒಳಗಡೆ. ಆದರೆ ಅದಾದ ನಂತರ ಅವರು ಎಲ್ಲ ಬಾಲ್ ಕೂಡ 4 ಹೊಡೆಯುವಂಥ ಪ್ರಯತ್ನ ಪಟ್ಟರು. ಅಂದರೆ ನೀವು ಔಟ್ಸೈಡ್ ಆಫ್ ಸ್ಟಂಪ್ ಹಾಕಿದ್ರೆ ಆಫ್ ಕಟ್ರನ್ನು ಹೊಡೆದು ನೇರವಾಗಿ ಬೌಂಡ್ರಿ ದಾಟಿಸುವಂಥ ಪ್ರಯತ್ನ ಪಟ್ಟರು. ಎಲ್ಲೂ ಕೂಡ ಅವರು ಒಂದೇ ಒಂದು ಚಾನ್ಸನ್ನು ಕೂಡ ತೆಗೆದುಕೊಂಡಿಲ್ಲ, ಒಂದೇ ಒಂದು ಅವಕಾಶ ಕೂಡ ಸಿಗಲಿಲ್ಲ. ಹಾಗಾಗಿ ಅವರು 97 ರನ್ನನ್ನು ಹೊಡೆದ್ರು ಅನ್ನೋದ್ರ ಜೊತೆಗೆ ಆ 97 ರನ್ ಹೊಡೆಯೋದ್ರ ಜೊತೆಗೆ ಅವರು 12 ಬೌಂಡ್ರಿಯನ್ನು ಹೊಡೆದ್ರು. ತುಂಬ ಬೌಂಡ್ರಿಗಳು, ಸರಿಸುಮಾರು 5 ರಿಂದ 6 ಬೌಂಡ್ರಿಗಳು ಔಟ್ಸೈಡ್ ಆಫ್ ಸ್ಟಂಪ್ ಆಗಿ ಆಫ್ ಕಟ್ರ್ ಹೊಡೆದ್ರಲ್ಲ, ಅದು ಒಂದು ಉತ್ತಮ ಬೆಳವಣಿಗೆ. ಹಾಗಾಗಿ ಸಂಜು ಸ್ಯಾಮ್ಸನ್ ಅವರು 50 ಬಾಲಲ್ಲಿ 97 ರನ್ನನ್ನು ಬಾರಿಸಿ ಭಾರತಕ್ಕೆ ಸೆಮಿಫೈನಲ್ ತಲುಪುವಂಥ ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಇದು ಸಂಜು ಸ್ಯಾಮ್ಸನ್ ಅವರ ಏಕಾಂಗಿ ಹೋರಾಟ ಅಥವಾ ಒಂಟಿ ಸಲಗಾದ ಹೋರಾಟ ಅಂತ ಹೇಳ್ಬೋದು. ಭಾರತ ಇನ್ನೂ 4 ಬಾಲ್ ಇರುವಾಗ ತನಗೆ ಕೊಟ್ಟಂಥ 195 ರನ್ನನ್ನು ತಲುಪಿ ಬರೋಬ್ಬರಿ 199 ರನ್ ಮಾಡಿ ಭಾರತ ಸೆಮಿಫೈನಲನ್ನು ತಲುಪಿತು. ಹಾಗಾಗಿ ಸಂಜು ಸ್ಯಾಮ್ಸನ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಕ್ತು ಮತ್ತು ಭಾರತ ಸುಲಭವಾಗಿ ಗೆದ್ದು ಬಿತ್ತು. ಎಲ್ಲೂ ಕೂಡ ಭಾರತಕ್ಕೆ ರನ್ ರೇಟ್ ಕಡಿಮೆ ಆಗಲಿಲ್ಲ. ಸ್ಟಾರ್ಟಿಂಗಿಂದ ಕೊನೆಯ ತನಕ ಕೂಡ 10, 11 ಹೀಗೆ ರನ್ ರೇಟನ್ನು ಕಾಪಾಡ್ಕೊಂಡು ಬಂತು. ನಮ್ಮ ತಂಡದವರು ವಿಕೆಟನ್ನು ಪದೇ ಕಳೆದುಕೊಳ್ತಾ ಇದ್ರು ಕೂಡ ಬಂದಂಥ ಬ್ಯಾಟ್ಸ್ಮನ್ಗಳು 10 ಬಾಲ್ಗಳಲ್ಲಿ 17, 10 ಬಾಲ್ಗಳಲ್ಲಿ 20 ಹೀಗೆ ಹಾಗೆ ಮಾಡಿ ಭಾರತ ತಂಡವನ್ನು ಸೆಮಿಫೈನಲ್ಗೆ ತಲುಪಿಸಿದ್ರು. ಈ ಒಟ್ಟಾರೆ ಹೋರಾಟವನ್ನು ನೋಡಿದ್ರೆ ನನಗೆ ಅನಿಸಿದ ಪ್ರಕಾರ ಭಾರತದ ಬೌಲಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ವರುಣ್ ಚಕ್ರವರ್ತಿ ಮತ್ತು ಫೀಲ್ಡಿಂಗ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಜೊತೆಗೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರು ಸ್ವಲ್ಪ ಮಟ್ಟಿಗೆ ಕ್ಯಾಚನ್ನು ಬಿಟ್ಟು, ಅದು ಇಂಥ ಹಂತದಲ್ಲಿ ಬೌಲಿಂಗ್ಗೆ ಹೆಲ್ಪ್ ಆಗೋ ಪಿಚ್ನಲ್ಲಿ ಕ್ಯಾಚ್ ಬಿಟ್ಟರೆ ಬೌಲರ್ಗಳ ಕತೆ ಗೋವಿಂದ ಆಗುತ್ತೆ. ಹಾಗಾಗಿ ಇನ್ನು ಮುಂದಿನ ಪಂದ್ಯದಲ್ಲಾದರೂ ಕೂಡ ಬೌಲರ್ಗಳ ಜೊತೆಗೆ ಫೀಲ್ಡರ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯವನ್ನು ಮಾಡಿದ್ರೆ ಭಾರತದ ಬೌಲಿಂಗ್ ಉತ್ತಮವಾಗಬಹುದು. ಇನ್ನು ಮುಂದಿನ ಪಂದ್ಯ ಎಲ್ಲಿ ಎನ್ನುವುದನ್ನು ನೋಡ್ತಾ ಹೋದರೆ ಭಾರತದ ನೆಕ್ಸ್ಟ್ ಎದುರಾಳಿ ಇಂಗ್ಲೆಂಡ್ ತಂಡ. ಹಾಗಾಗಿ ಇಂಗ್ಲೆಂಡ್ ತಂಡದ ವಿರುದ್ಧ ಮಾರ್ಚ್ 5ರಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ಸಂಜೆ 7 ಗಂಟೆಗೆ ಪಂದ್ಯ ಇರುತ್ತೆ. ಹಾಗಾಗಿ ಅದು ಒಂದು ಉತ್ತಮವಾದಂಥ ಬೆಳವಣಿಗೆ. ಅದೇ ವಾಂಖೇಡೆ ಸ್ಟೇಡಿಯಂನಲ್ಲಿ ಭಾರತ ಏಕದಿನ ವಿಶ್ವಕಪ್ಪನ್ನು ಕೂಡ ಶ್ರೀಲಂಕಾ ವಿರುದ್ಧ ಗೆದ್ದಿತ್ತು ಅನ್ನೋದು ಕೂಡ ನೆನಪು ಮಾಡ್ಕೊಳ್ಬಹುದು. ಹಾಗಾಗಿ ವಾಂಖೇಡೆ ಸ್ಟೇಡಿಯಂ ನಮ್ಮ ಭಾರತದ ಮಟ್ಟಿಗೆ ಒಂದು ಲಕ್ಕಿ ಪಂದ್ಯ ಅಂತ ಹೇಳ್ಬೋದು. ಅಲ್ಲಿ ಏನಾದರೂ ಇಂಗ್ಲೆಂಡ್ ವಿರುದ್ಧ ಗೆದ್ದರೆ ಫೈನಲ್ನಲ್ಲಿ ಅಹಮದಾಬಾದ್ನಲ್ಲಿ ಮಾರ್ಚ್ 8ರಂದು ರವಿವಾರ ಒಂದು ಕ್ರೌಡ್ ಫುಲ್ ಆಗಿರುವಂಥ ಕ್ರೌಡ್ ಇರುವಂಥ ಅಥವಾ 101,30,000 ಜನರು ಕೂತ್ಕೊಳ್ಬೋದಂಥ ಗುಜರಾತ್ನ ಅಹಮದಾಬಾದ್ನಲ್ಲಿ ಭಾರತ ಮತ್ತೆ ಅಲ್ಲಿ ಫೈನಲ್ ಬರುವಂಥ ಎದುರಾಳಿ ತಂಡದ ವಿರುದ್ಧ ಸೆಣಸಲಿದೆ. ಒಂದು ವೇಳೆ ಮಾರ್ಚ್ 5ರಂದು ಭಾರತ ಇಂಗ್ಲೆಂಡ್ ವಿರುದ್ಧ ಗೆದ್ದರೆ ಫೈನಲ್ನಲ್ಲಿ ತನಗೆ ಎದುರಾಗುವ ಒಂದು ಎದುರಾಳಿ ವಿರುದ್ಧ ಮಾರ್ಚ್ 8ರಂದು ಫೈನಲ್ನಲ್ಲಿ ವಿಶ್ವಕಪ್ಗಾಗಿ ಸೆಣಸಾಡಲಿದೆ. ಅಂತೂ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಭಾರತ ಸುಲಭವಾಗಿ ಗೆದ್ದು ಸೆಮಿಫೈನಲನ್ನು ತಲುಪಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.